ಎಲ್ರಿಗೂ ನಮಸ್ಕಾರ. ಹಿಂದಿನ ವ್ಲಾಗ್ ನೋಡಿದರೆ ಗೊತ್ತಿರುತ್ತೆ, ಬೆಳಿಗ್ಗೆ ಬೇಗನೆ ನಮ್ಮ ಮನೆಯಲ್ಲಿ ನಾಗಪೂಜೆಗೆ ಎಲ್ಲ ಸಿದ್ಧತೆಗಳು ನಡೀತಾ ಇದೆ. ನಾನು ನನ್ನ ಮಗಳಿಗೆ ತಿನ್ನಿಸಿ ಬರೋ ಅಷ್ಟರಲ್ಲಿ ಮುಕ್ಕಾಲು ಭಾಗ ಮಂಡಲ ಆಗೇ ಹೋಗಿತ್ತು. ಒಂದ್ಸಲ ನೋಡಿದರೆ ಇದನ್ನು ಪುಡಿ ಯೂಸ್ ಮಾಡಿಕೊಂಡು ಮಾಡಿರೋದಾ ಅಥವಾ ಯಾವುದಾದ್ರೂ ಸ್ಟಿಕ್ಕರ್ ಅಂಟಿಸಿರೋದಾ ಅಂತ ಅನಿಸುವಷ್ಟು ಪರ್ಫೆಕ್ಷನ್ ಇತ್ತು ಇದರಲ್ಲಿ. ಇದು ಪೂರ್ತಿಯಾಗಿರೋದನ್ನು ಮುಂದೆ ತೋರಿಸ್ತೀನಿ, ನೋಡ್ತಾ ಇರಿ. ನಮ್ಮ ಕರಾವಳಿ ಕಡೆ ಹೆಚ್ಚಿನ ಕುಟುಂಬಗಳಿಗೆ ನಾಗಬನ ಅನ್ನೋ ಪವಿತ್ರ ಸ್ಥಳ ಇರುತ್ತೆ. ಇಲ್ಲಿ ನಾಗನ ಕಲ್ಲು ಪ್ರತಿಷ್ಠೆ ಮಾಡಿ ಪೂಜೆ ಮಾಡ್ತಾರೆ. ಇಲ್ಲದೆ ಇರೋರು ಅವ್ರ ಮನೆಗಳಿರೋ ಜಾಗಕ್ಕೆ ಸಂಬಂಧಪಟ್ಟ ನಾಗದೇವರನ್ನು ಆರಾಧಿಸ್ತಾರೆ. ನಾವಿಲ್ಲಿ ಹಾವುಗಳನ್ನು ಕೇವಲ ಪ್ರಾಣಿಯಂತೆ ಅಲ್ಲ, ಒಂದು ಶಕ್ತಿಯ ಸ್ವರೂಪ ಅಂತ ನಂಬ್ತೀವಿ. ಮೊದಲಿಗೆ ಸಂಕಲ್ಪ ಪೂಜೆ ಅಂತ ಅಪ್ಪ ಅಮ್ಮನ ಮತ್ತು ಮನೆಯವರನ್ನು ಕೂರಿಸಿದ್ರು. ನಾಗದೇವರಿಗೆ ವರ್ಷಕ್ಕೆ ಒಂದು ಸಲ, ಇಲ್ಲ ಅಂದರೆ ಕನಿಷ್ಠ 3 ವರ್ಷಕ್ಕಾದರೂ ಒಂದು ಸಲ ಸೇವೆ ನೀಡ್ತಾ ಇರಬೇಕು ಅಂತ ಹೇಳ್ತಾರೆ. ಇದನ್ನು ಪುರೋಹಿತರು ತುಂಬಾ ಚೆನ್ನಾಗಿ ವಿವರಿಸಿದ್ರು. ಅದೇನಪ್ಪ ಅಂದರೆ, ಬಾಡಿಗೆಗೆ ಅಂತ ಮನೆ ಕೊಟ್ಟು ಮಾಲೀಕ ತಿಂಗಳು ಕೊನೆವರೆಗೂ ಕಾಯ್ತಾನೆ. ಅದಾಗಿದ್ದೇ ಒಂದು 10-15 ದಿನ ಎಕ್ಸ್ಟ್ರಾ ಟೈಮ್ ಕೂಡ ಕೊಡ್ತಾನೆ. ಆಗಲೂ ನಾವು ಬಾಡಿಗೆ ಕೊಡದೆ ಹೋದರೆ ಅವನು ಏನು ಮಾಡಬೇಕೋ ಅದನ್ನು ಮಾಡ್ತಾನೆ. ಹಾಗೆ ನಾಗದೇವರಿಗೂ ಕಾಲಕ್ಕೆ ಸರಿಯಾಗಿ ಸೇವೆನ ನೀಡ್ತಾ ಇರಬೇಕಂತೆ. ಆಮೇಲೆ ಇಲ್ಲಿ ಸರ್ಪತ್ರಯ ಮಂತ್ರ ಹೋಮ ಅಂತ ಮಾಡ್ತಿದ್ದಾರೆ. ಅಂದರೆ 3 ನಾಗದೇವತೆಗಳು, ಅನಂತ, ವಾಸುಕಿ, ತಕ್ಷಕ ದೇವರ ಆರಾಧನೆ. ಇದನ್ನು ನಾಗದೋಷ ನಿವಾರಣೆ ಮತ್ತು ಆರೋಗ್ಯ ಅಭಿವೃದ್ಧಿಗಾಗಿ ಮಾಡ್ತಾರಂತೆ. ನಾವು ತುಂಬ ಕಡೆ ಈ ನಾಗದೇವರ ಪೂಜೆಗೆ ಹೋಗಿದ್ದೀವಿ. ಆದರೂ ಅದನ್ನು ಯಾಕೆ ಮಾಡ್ತಾರೆ, ಇದರ ವಿಶೇಷತೆ ಏನು ಅನ್ನೋದನ್ನು ತಿಳ್ಕೊಳ್ಳೋ ಪ್ರಯತ್ನ ಮಾಡಿರಲೇ ಇಲ್ಲ. ಇದೊಂದು ಅವಕಾಶ ಸಿಕ್ಕಿರೋದ್ರಿಂದ ಅಲ್ಪ ಸ್ವಲ್ಪ ತಿಳ್ಕೊಳ್ಳೋ ಪ್ರಯತ್ನ ಮಾಡಿದ್ದೀನಿ. ನಮ್ಮ ಮನೆಯಲ್ಲಿರೋದು ಮೂಲ ನಾಗಸ್ಥಾನ. ಹತ್ರ ಒಂದು 20 ಕುಟುಂಬಗಳು ಈ ನಾಗದೇವರನ್ನು ಆರಾಧಿಸ್ತಾರೆ. ಇದಕ್ಕೂ ಒಂದು ಕಥೆ ಹೇಳ್ತಾರೆ. ಒಂದು ಗಿಡ ಮರ ಆಗೋ ತನಕ ನಾವು ಅದರ ಎಲೆಗಳಿಗೆಲ್ಲ ನೀರು ಹಾಕೋದಿಕ್ಕೆ ಆಗಲ್ಲ. ಬದಲಾಗಿ ಅದರ ಮೂಲ ಅಂದರೆ ಬೇರು ಬುಡಾನ ಗುರುತಿಸಿ ನೀರು ಹಾಕಿದರೆ ಅದು ಅದರಲ್ಲಿರೋ ಎಲೆಗಳಿಗೆಲ್ಲ ತಲುಪುತ್ತೆ. ಹಾಗೆ ಮೂಲದಲ್ಲಿರೋ ನಾಗದೇವರನ್ನು ಆರಾಧಿಸಿದ್ರೆ ಅದು ಅದಕ್ಕೆ ಸಂಬಂಧಪಟ್ಟ ಕುಟುಂಬಗಳನ್ನೆಲ್ಲ ರಕ್ಷಿಸುತ್ತೆ ಅನ್ನೋವಂಥ ಉದ್ದೇಶದಿಂದ ಮಾಡ್ತಾರಂತೆ. ನನಗೆ ಗೊತ್ತಿರೋದನ್ನು ನಾನು ಈ ವ್ಲಾಗಲ್ಲಿ ತಿಳಿಸಿದ್ದೀನಿ. ತೋಟದ ಮಧ್ಯೆ ಬಂದಲ್ಲಿ ನಡೆದಿರೋ ಈ ಪೂಜೆ ಮನಸ್ಸಿಗೆ ನೆಮ್ಮದಿ ತಂದಿದ್ದಂತೂ ಸತ್ಯ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.